ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ನೋಡ್ಕೊಬನ್ನಿ, ಆಮೇಲೆ ಸಿಗ್ತೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸೊ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಅದನ್ನು ನೋಡ್ಕೊಬನ್ನಿ. ಗೈಸ್, ಇವತ್ತು ಇದು ನಾ ಇದು ಈ ಸೈಡ್ ಬರಬೇಕಿತ್ತು, ಮಧ್ಯಕ್ಕೆ ಮಿಡಲಲ್ಲಿ. ನಾನು ಸ್ವಲ್ಪ ಆ ಕಡೆ ಬಿಟ್ಬಿಟ್ಟಿದ್ದೀನಿ. ಸೊ ಪ್ರತಿದಿನ ನಾನು ಬರೀ ದೇವರು ಪೂಜೆ ಇದನ್ನೇ ತೋರಿಸ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗ್ದಿದೆ. ಅದು ದೇವಸ್ಥಾನದ ನಿಂಬೆಣು, ಹಾಗಾಗಿ ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಪೂಜೆ ಎಲ್ಲ ಮುಗೀತು. ಈಚೆನೂ ರಂಗೋಲಿ ಬಿಟ್ಟಿದೆ, ನನ್ನ ಮಗಳು ಅಳಿಸ್ಬಿಟ್ಟವಳೆ, ಫುಲ್ ಎಲ್ಲ ಅಳಿಸ್ಬಿಟ್ಟವಳೆ. ಸೊ ಇವಾಗ ಬೆಳಿಗ್ಗೆ ನೆನ್ನೆ ಹೋದ ವ್ಲಾಗಲ್ಲಿ ನೋಡಿರ್ತೀರಲ್ಲ, ಹಾಲು ತೊಗೊಬಂದಿದ್ನಲ್ಲ, ಅದನ್ನು ನಾನು ಇವಾಗ ಕಾಯಿಸ್ತಾ ಇದ್ದೀನಿ. ಸೊ ಒಂದೇನು ಅಂತ ಹೇಳಿದ್ರೆ, ಹಾಲೆಲ್ಲ ತಗೊಬರೋದಿಲ್ಲ ನಾವು ಮನೆಗೆ, ಎವ್ರಿ ಡೇ ತರೋದಿಲ್ಲ. ಯಾಕಂದರೆ ಕಾಫಿ ಕುಡಿಯೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಇವಾಗ ಅವಳಿಗೆ ಹಾಲು ಹಾಕಿ ಕೊಡೋಣ ಅಂತೇಳಿ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಹಾಗಾಗಿ ಇವತ್ತು ನನ್ನ ಮಗಳು ಹಾಲನ್ನ ಕುಡಿತಾವಳೆ. ಅಂದರೆ ಹಸು ಹಾಲೆಲ್ಲ ಕುಡಿಯೋಲ್ಲ ಅವಳು, ಬರೀ ಬ್ರೆಸ್ಟ್ ಮಿಲ್ಕ್ ಮಾತ್ರ. ಇವಾಗ ನಾನು ಕಾಫಿ ಮಾಡ್ಕೊಂಡಿದ್ದೀನಿ ಹಂಗೆ. ಸೊ ಕಾಫಿ ಬಿಸ್ಕೆಟು ಕೂಡ ನೋಡೋಣ ಬನ್ನಿ, ಕುಡಿತಾಳೆ. ವಯಸ್ಸು ನನ್ನ ಮಗಳು ಯಾವ ಹಾಲು ಕುಡಿಲಿಲ್ಲ, ಏನು ಕುಡಿಲಿಲ್ಲ, ಬಾಟ್ಲನ್ನು ಕಿತ್ತಿ ಎಸೆದ್ಲು. ನಾನೇನು ಅಂತ ಹೇಳಿದ್ರೆ, ಆ ಹಾಲು ಡೈರಿ ಹಾಲೆಲ್ಲ ಅಭ್ಯಾಸ ಮಾಡಿದ್ರೆ ಒಂಥರ ಸರಿ. ಯಾಕಂದರೆ 1 ಇಯರ್ ಆಯ್ತಲ್ಲ, ಇನ್ಮೇಲಿಂದ ಮಕ್ಕಳು ಅದೇ ಕುಡಿಬೇಕು ಅಂತ. ಬಟ್ ಇವಳು ಅಭ್ಯಾಸನೇ ಆಗ್ತಿಲ್ಲ. ಯಾಕಂದರೆ ಈಗಲಿಂದ ಅಭ್ಯಾಸ ಆದರೆ ನೆಕ್ಸ್ಟು ನಾವು ಫೀಡಿಂಗ್ ಬಿಡಿಸ್ಬೇಕಾದ್ರೆ ಅವಳಿಗೆ ಸರಿ ಹೋಗುತ್ತೆ, ಹಾಲು ಬಿಡಿಸ್ಬೇಕಾದ್ರೆ ಅಂತ ಹೇಳಿ ನಾನು ಇವಾಗಿಂದ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅವಳು ಅಭ್ಯಾಸ ಮಾಡ್ಕೋತಾನೆ ಇಲ್ಲ, ನಾವು ಎಷ್ಟು ಮಾಡಿಸಿದ್ರು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ನಮ್ಮ ಸಂಜು ಅವಳಿಗೆ ಕ್ರಾಫ್ಟ್ ಥರ ಬಾಚ್ತಾ ಇದ್ದಾನೆ. ನಾವು ಅವಳಿಗಿನ್ನೂ ಕೂಮೆಲ್ಲ ಏನೂ ಮಾಡೋದಿಲ್ಲ, ಯಾಕಂದರೆ ಮುಡಿ ಕೊಟ್ಟಿಲ್ವಲ್ಲ. ಹಾಗಾಗಿ ಏನು ಮಕ್ಕಳಲ್ವಾ, ಒಂದಷ್ಟು ಜನ 5 ಮಂತ್ ಮೇಲೇ ಕ್ಲೀನಾಗಿ ನಾವೆಂಗೆ ಕೂಮ್ ಮಾಡ್ಕೋತೀವಿ ಹಂಗೆ ಮಾಡ್ತಾರೆ. ಬಟ್ ನಾವು ಹಂಗೆಲ್ಲ ಮಾಡೋದಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತಿದ್ರು, ಮಂಗಳಾರತಿ ತೊಗೊಂಡು ಪ್ರಸಾದ ಇಸ್ಕೊಂಡ್ವಿ. ಆಮೇಲೆ ಅಲ್ಲಿ ಸಿಹಿನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ರು ಪೂಜಾರಿ ಅವರು. ಸೊ ಆಟ ಆಡಿಸ್ಲಿ, ಅವಳು ಸ್ವಲ್ಪ ಹೊತ್ತು ಮಾತಾಡಲಿ ಅಂದ್ಕೊಂಡು ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ಆಮೇಲೆ ನಾವು ಮನೆಗೆ ಹೊರಟ್ವಿ, ಸ್ವಲ್ಪ ಹೊತ್ತು ಇದ್ದು. ಎಸ್ ಗೈಸ್, ನಾವು ದೇವಸ್ಥಾನದಿಂದ ಇವಾಗ ಬಂದ್ವಿ. ಸೊ ಇವಾಗ ಟೈಮ್ ಬಂದು 9 ಗಂಟೆ. ಆಲ್ರೆಡಿ ನಾನು ರೈಸ್ ಇಟ್ಟಿದ್ದೀನಿ. ರೈಸ್ ಇಟ್ಟು ಅದೇ ಬೇಳೆ ಸಾಂಬಾರಿಗೆ ಇವತ್ತು ಕೂಡ ಬಜ್ಜಿ ಹಾಕ್ತೀನಿ. ಯಾಕಂದರೆ ಇವತ್ತು ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಸೊ ಹಾಗಾಗಿ ಅದೇ ಸಾಂಬಾರಿತ್ತು. ಆ್ಯಂಡ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ ಇವಾಗ ನಾನು. ಆ್ಯಂಡ್ ಕೈಯಲ್ಲಿ ಒಗ್ದಿರೋ ಬಟ್ಟೆಗಳು ಇದೆ ಅಲ್ಲಿ ನೋಡಿ, ಸಿಂಕ್ ಪಕ್ಕದಲ್ಲಿದೆಯಲ್ಲ, ಅಷ್ಟು ಸಿಹಿ ಬಟ್ಟೆ. ಸೊ ನಾನು ಕೈಯಲ್ಲಿ ವಾಶ್ ಮಾಡೋದ್ರಿಂದ ಮಿಷಿನ್ಗೆ ಅಷ್ಟು ಬಟ್ಟೆ ಇವಾಗ ಹಾಕ್ತಾನೇ ಇಲ್ಲ ನಾನು, ಯಾಕಂದರೆ ಸಿಹಿ ಬಟ್ಟೆ ಎಲ್ಲ ಕೈಯಲ್ಲೇ ವಾಶ್ ಮಾಡ್ತೀನಿ. ಹಾಗಾಗಿ ಆ್ಯಂಡ್ ಸಂಜು ನೀರು ತರೋದಕ್ಕೆ ಹೋಗಿದ್ದಾರೆ. ಮಿಷಿನ್ ಬಟ್ಟೆ ಹಾಕಿದ್ದೀನಿ ನೋಡಿ. ನಾನು 2 ರೂಮ್ನು ಯಾವಾಗಲೂ ಕ್ಲೋಸ್ ಮಾಡಿರ್ತೀನಿ. ಆ್ಯಂಡ್ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಎಸ್, ನಾನು ಹೋಮ್ ಟೂರ್ ಮಾಡ್ತೀನಿ. ಸೊ ಮಾಡಿಬಿಟ್ಟು, ಅಂದರೆ ಏನೂ ಆರ್ಗನೈಸ್ ಮಾಡಿಲ್ಲ, ಸೊ ಹೆಂಗಿದೆ ಹಂಗೇ ತೋರಿಸ್ತೀನಿ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ಸೊ ಹಾಗಾಗಿ ಏನೂ ಆರ್ಗನೈಸ್ ಮಾಡೋಲ್ಲ, ಹೆಂಗಿದೆ ಹಾಗೆ ಹೋಮ್ ಟೂರ್ ಮಾಡಿಬಿಟ್ಟು ನೆಕ್ಸ್ಟ್ ಹಾಗೆ ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಒಂದಾಗೆ. ಸೊ ಇನ್ನೂ ನಾನು ಏನೂ ಕೂಡ ಹೇಳಿಲ್ಲ ವೀಡಿಯೋಸ್ಗಳಲ್ಲಿ. ಹಾಗಾಗಿ ಅದೇ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಆ್ಯಂಡ್ ಡೈಲಿ ರೊಟೀನ್ ಕೂಡ ಕೇಳಿದ್ರಿ, ಬಟ್ ಅದನ್ನು ಈಗವಾಗ ಸದ್ಯಕ್ಕೆ ಮಾಡೋದಿಲ್ಲ. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಮಂತಿಂದ ವ್ಲಾಗ್ ಕಂಪ್ಲೀಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಿನಿ ವ್ಲಾಗು ಮತ್ತು ಇದು ಯೂಟ್ಯೂಬ್ ವೀಡಿಯೋಸು ಮತ್ತು ಮಿನಿ ವ್ಲಾಗ್ ಎರಡೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಇನ್ಮೇಲಿಂದ ಮಾಡ್ತೀನಿ. ಅದೇ ನೆಕ್ಸ್ಟ್ ಮಂತ್ ಮೇಲೇ ಮಾಡೋದಕ್ಕಾಗೋದು ನಾನು. ಸೊ ಯಾಕೆ ಏನು ಅಂತ ಅದೇನೇ ಅಪ್ಡೇಟ್ ಕೊಡ್ತೀನಿ ಮುಂದಿನ ದಿನಗಳಲ್ಲಿ, ನೋಡ್ತಾ ಇರಿ. ಸೊ ನಾನು ಆಲ್ರೆಡಿ ಹೋದ ವ್ಲಾಗಲ್ಲಿ ತೋರಿಸಿದ್ದೀನಿ ರೂಮ್ಸ್ ಎಲ್ಲ, ಬಟ್ ಆದ್ರೂ ನಿಮಗೆ ಹೋಮ್ ಟೂರೇ ತೋರಿಸ್ಬೇಕಲ್ವಾ, ನಮ್ಮ ಮನೇಲಿ ಏನೇನು ಇಟ್ಟಿದ್ದೀನಿ, ಏನು ಎತ್ತ ಅಂತ ಹೇಳಿ. ಸೊ ಅದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಆಮೇಲೆ ಆರ್ಗನೈಸ್ ಮಾಡಿ ಇನ್ನೊಂದು ವಿಡಿಯೋ ಬರುತ್ತೆ. ಇದು ಆರ್ಗನೈಸ್ ಆಗದೇ ಒಂದು ಹೋಮ್ ಟೂರು. ಸೊ ಕಂಪ್ಲೀಟ್ ಆರ್ಗನೈಸ್ ಆಗಿ ಇನ್ನೊಂದು ಹೋಮ್ ಟೂರು. ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ವ್ಲಾಗ್ಗಳು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮಾಡೋ ಫಸ್ಟು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಸಿಹಿ ಮಲ್ಲಿಗೆ ಎದ್ದು ಆಟ ಆಡ್ತಾ ಇದ್ದಾಳೆ, ಬನ್ನಿ ಅವಳಿಗೆ ತೋರಿಸ್ತೀನಿ. ಏನೋ ಆದಿ ಅಂತದಿ, ಇದೇನು ತಲೆ ಮೇಕೆಲ್ಲ ನೀರು ಸುರ್ಕೊಂಡ? ಹಾಂ, ತಲೆ ಮೇಕೆಲ್ಲ ನೀರು ಸುರ್ಕೊಂಡ ಪಾಪ ನೀನು.
ಏನು ಪಾಪ ನೀನು ಕಲ್ತಿರೋದು ಬುದ್ಧಿ. ಅಯ್ಯೋ ಗೈಸ್, ಇದೊಂದು ಪ್ರಾಡಕ್ಟ್ ಬಂದಿದೆ, ರಿವ್ಯೂ ಕೊಡ್ಬೇಕು ಇವಾಗ. ಇದು ಆ್ಯಕ್ಚುಲಿ ಲಿಪ್ಸ್ಟಿಕ್ಕು, ಇನ್ನೂ ಓಪನ್ ಸರಿಯಾಗಿ ಮಾಡಿಲ್ಲ. ಇವಳು ಒಳಗೆ ಹೋಗಿಸ್ಬಿಟ್ಟು ಅವಳೆ ಕೊಡ್ತಾಯಿಲ್ಲ ಅವಳು. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಈಗ. ಫಸ್ಟ್ ಗೈಸ್, ನಾನು ಚಿತ್ರಾನ್ನ ತಿಂತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಕಡಲೆ ಬೀಜ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು ಬಜ್ಜಿ ಚಿತ್ರಾನ್ನ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ಉಪ್ಪಿನಕಾಯಿ ಕೂಡ ಇತ್ತು, ಹಾಗಾಗಿ ನಾನು ಅದನ್ನು ತಿಂತಾಯಿದ್ದೀನಿ. ಸಂಜು ರೈಸ್ ಮತ್ತು ಸಾಂಬಾರು ತಿಂತಾಯಿದ್ದಾರೆ. ಸಿಹಿ ಯಾವಾಗಲೇ ಒಂದು ಪ್ರಾಡಕ್ಟ್ ಇಟ್ಕೊಂಡಿದ್ಲಲ್ಲ, ಅದು ಬಂದು ಲಿಪ್ಸ್ಟಿಕ್ಕು. ನೋಡ್ತಾ ಇರ್ಬೋದು ನೀವು, ಒಳ್ಳೆ ಇಟ್ಕೊಂಡಿದ್ದಾಳೆ ಇವಾಗ. ಸೊ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ಬಟಾಣಿ ಉನಿ ಹಾಕಿದ್ದೆ. ಇದು ಏನಪ್ಪ, ಗೀ ರೈಸ್ ಮತ್ತು ಆಲೂಗಡ್ಡೆ ಕುರ್ಮಾ ಮಾಡೋಣ ಅಂತೇಳಿ. ಬಟ್ ಊರಿಗೆ ಹೋಗ್ತಿರೋದ್ರಿಂದ ಇದನ್ನ ಎತ್ತಿ ಫ್ರಿಜ್ಗೆ ಇಡ್ತೀನಿ. ಹಾಲು ತರಿಸಿದ್ನಲ್ಲ, ಅದು ನಮ್ಮ ಮನೆಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡಿ, ಊರಿಗೆ ಹೋಗ್ತಿದ್ರು ಕೂಡ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಬೇಕು ನೋಡಿ. ಯಾಕಂದರೆ ಬಂದಾಗ ಸ್ವಲ್ಪ ಫ್ರೆಶ್ ಮೈಂಡ್ ಇರುತ್ತೆ ಅಂತೇಳಿ. ಇದು ಒಂದು ಇವಾಗ ಹಾಲು ಹಾಕೊಂಡಲ್ಲ, ಇದು ಇವಾಗ ಕ್ಲೀನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇಲ್ಲೇ ಇಟ್ಟಿರ್ತೀನಿ. ಕ್ಲೀನಾಗಿ ಉಂತಿರುತ್ತೆ, ಬಂದು ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಗ್ಯಾಸೆಲ್ಲ ಒರೆಸು ಕ್ಲೀನಾಗಿ ಮಾಡಿ ಹೋಗಿದ್ದೀನಿ. ಗೈಸ್, ಇದು ನೆನ್ನೆ ಬ್ಲಾಗ್ಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾವು KR ನಗರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅದನ್ನೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಲಗೇಜ್ ನೋಡಿ ಅಲ್ಲಿ ಬ್ಯಾಕ್ ಸೈಡಲ್ಲಿ, ಅದು ಒಂದೇ ಕವರು. ನಮ್ಮದು ಏನು ಬಟ್ಟೆ ಇಲ್ಲ, ಬರೀ ಸಿಹಿದೆ ಇರೋದು, ಎಲ್ಲ ಸಿಹಿದೆ ಎತ್ಕೊಂಡಿದ್ದೀವಿ. ಆ್ಯಂಡ್ ನಾವು ಇವಾಗ ಹೋಗ್ತಿರೋದ್ರಿಂದ ಶಾಲು ಟೋಪಿ ಎಲ್ಲ ಎತ್ಕೊಂಡಿದ್ದೀವಿ. ಸಿಹಿನೂ ಕೂಡ ರೆಡಿ ಮಾಡಿದ್ದೀನಿ, ಅವಳಿಗೆ ಫುಲ್ ಸ್ಲೀವ್ ಇರೋ ಅಂಥ ಬಟ್ಟೆಗಳು ಹಾಕಿ. ಮತ್ತು ಹಾಲು ಕೂಡ ಎತ್ಕೊಂಡಿದ್ದೀನಿ. ಯಾಕೋ ಇದು ಕ್ಯಾಪು ಲೀಕ್ ಆಯ್ತಾಯಿದೆ, ಹಾಗಾಗಿ ಕ್ಯಾಪ್ ಕವರ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೊರಡದೆ. ಆ್ಯಂಡ್ ಬಟ್ಟೆನ ಒಗ್ದು ಚೇರ್ ಮೇಲೆ ಒಣ ಹಾಕಿದ್ದೀನಿ, ತೋರಿಸ್ತೀನಿ ರೀ. ಎಸ್ ನೋಡಿ, ಈ ರೀತಿ ಚೇರ್ ಮೇಲೆ ಒಣಗಾಕ್ಬಿಟ್ಟಿದ್ದೀನಿ. ಸೊ ನಾವೆಲ್ಲ ಹೋದರೂ ನಮ್ಮ ಕೆಲಸ ನಾವು ಮುಗಿಸ್ಬಿಟ್ಟು ಹೋಗಬೇಕು. ಗೈಸ್, ಬಂದು ನಾವು KR ನಗರಕ್ಕೆ. ಸಿಹಿ ಅವರು ಆಟ ಆಡ್ತಾ ಇದ್ದಾರೆ, ಈಚೆ ಬಂದು ಕೂತಿದ್ದೀವಿ. ಇವಾಗ ತಾನೇ ಬಂದು ನಾವು ಜಸ್ಟು, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಕ್ಲಾಪ್ 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 ಕ್ಲಾಪ್. ಕೈ ಮುಗಿಯಪ್ಪ ಪಾಪು, ಕೈ ಮುಗಿಯ. ಕೈ ಮುಗಿತಾಳೆ, ಸಾಕು. ಶೇಕೆಂಡ್ ಕೊಡು ಪಾಪು, ಶೇಕೆಂಡ್. ಶೇಕೆಂಡ್ ತಗೊಳ್ಳಿ. ಐಫೈ 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 ಅವತ್ತು ಹೇಳ್ಕೊಟ್ನಲ್ಲ. ಸಾಕು. ಮುಗಿಯೋದಂಗೆ. ಏನಾಯ್ತು? ಸೂಸು ಮಾಡಿದ್ಲೇನೋ ನೋಡು. ಸೂಸು ಮಾಡಿರ್ತಾಳೆ, ಅದಕ್ಕೆ ತೋರಿಸ್ತಾಳೆ. ಹ್ಞೂ ಮಾಡಾಳೆ, ಪ್ಯಾಂಪರ್ ಸಿಕ್ಕಿಲ್ವಲ್ಲ. ಮಾಡಾಳೆ, ಸೂಸು ಮಾಡಾಳೆ. ಅದನ್ನೇ ತೋರಿಸ್ತಾ ಇರೋದವಳು. ಎಸ್ ನೋಡಿ, ಸೂಸು ಮಾಡಿರೋದು ತೋರಿಸ್ತಾವಳೆ, ಸೂಸು ಮಾಡೋದೆ ಅಂತ. ಅವ್ವ 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 ಆಯ್ತಾ ಪಾಪು? ಆಯ್ತಾ ಪಾಪು? ನಂಗೆ ಪಾಪು, ನಂಗೆ ಇಲ್ವಾ? ಡ್ಯಾನ್ಸ್ ನೋಡೋದ್ರದ ಚೆನ್ನಾಗಿರೋ ಹಣ್ಣು ಚೆನ್ನಾಗಿದೆ. ಸಂಜು ನೋಡಿದೆ. ಚೆನ್ನಾಗಿ ತಿಂತಿದ್ದೀಯ? ಇಲ್ಲಿ ತೋರಿಸ್ತೀನಿ ನೀನು ನೋಡಿ, ಎಷ್ಟು ತಿನ್ಕೊಂಡು ನೋಡಿ. ಸಿಪ್ಪೆ ತಿನ್ಬೇಡ ಪಾಪ. ಗೈಸ್, ನಾವು ಇಲ್ಲಿಗೆ ಬರೋ ಪ್ಲ್ಯಾನ್ ನಮ್ಗಿರ್ಲಿಲ್ಲ. ಸಂಜುನೇ ಹೋಗೋಣ ಅಂತ ಕರ್ಕೊಬಂದವನು. ಅವ್ನು ಯಾಕೆ ಕರ್ಕೊಬಂದ ಅಂದರೆ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ನನ್ನನ್ನು ಬಲಪಸಿ ಮಾಡಿ ಕರ್ಕೊಬಂದವನೇ. ನಾನು ಅಂದ್ಕೊಂಡಿದ್ದೀನಿ ಏನೋ ನನ್ನನ್ನೇ ಕರ್ಕೊಬಂದವನೇ, ತುಂಬ ದಿನ ಆಗೋದಲ್ಲ ಅಂತ. ಇವನು ಫ್ರೆಂಡ್ಸ್ ನೋಡೋಕ್ಕೆ ಬಂದಿರೋದು ಮಳ್ಳಂಗೆ ಅಲ್ಲ. ಹೇಳ್ತೋದು ಮಾಣೆಣ್ಣು ತಿನ್ಕೊಂಡು ಅದೇ ಏನು ಬಿಡ ಮತ್ತೆ ಕೂತದಂತೆ. ಮಾಣೆಣ್ಣು ತಿನ್ನಕ್ಕೆ ಮಾಣೆಣ್ಣು ತಿನ್ನಕ್ಕೆ ಬಿಡು, ಕಚ್ಚಾಕ್ ಬಿಡ್ತಾಳೆ. ಈಗ ಅಮ್ಮ ನೋಡಮ್ಮಲ್ಲಿ ಮಾಣೆಣ್ಣು ತಿನ್ನಕ್ಕೆ ಹೆಂಗಾಡ್ತಿದ್ದಾಳೆ.
ಬಾಯ್. ಹೌದಾ, ಬಾಯ್ ಮಾಡೋ ಬೇಗ. ಯಾಕೆ ಪಾಪ ಎಷ್ಟೇ ಹಾಂ ಬೀಳ್ತು ಬಿಡು. ಪಾಪ ನೀನು ಹುಟ್ಟುತ್ತೀಟೆ ಪಾಪ. ಎಸ್ ನಮ್ಮ ಪಾಪು ಸವಾರಿಗೆ ಹೋಗ್ತಾಯಿದೆ. ಹೆಂಗಿತ್ತು ಪಿಣ್ಣಿ ಹಂಗೆ, ಈಗ ಹೆಂಗೆ ಶುದ್ಧ ಮಾಡಿದ್ದೀವಿ ಅದನ್ನ. ಪಿಣ್ಣಿ ಹಂಗಿದ್ಲು, ಪಿಣ್ಣಮ್ಮನಂಗೆ. ಪಿಣ್ಣಮ್ಮ ಡ್ಯಾನ್ಸು ಒಂಚೂರು ಏನೋ ಒಂಚೂರು ಟೋನ್ ಕೊಟ್ಟರೆ, ಕೋರಸ್ ಕೊಟ್ಟರೆ ಡ್ಯಾನ್ಸು ಡಂಕಣಕ ಅಂತ. ಅಲ್ಲಿ ಅದೇ ಸ್ಟೆಪ್ಪು. ಆಟೋನು ಹೋಗ್ಬಾರ್ದೇನೋ ಇವಳು ಅವಳೆ ಅಂತ. ಪಾಪಿ ಕಿತ್ತಾಕ್ತಾಳೆ ನೋಡಿಗ ಅವಳು. ಟೋಪಿ ಕಿತ್ತಾಕ್ತಾಳೆ ಬಟ್. ಎಸ್ ಗೈಸ್, ಇವಾಗ ಊಟ ಮಾಡಿ ಮಲ್ಕೊಳ್ಳೋದೇನೆ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.